ಒಬ್ಬ ಗನ್ ಥರ ಇರೋ ವ್ಯಕ್ತಿನ ಹುಡುಕುಡಿ. ಎದೆ ಕೊಟ್ಟು ಕಾಪಾಡೋಕ್ಕೂ ಗೊತ್ತಿರಬೇಕು. ಬಾಂಡ್, ಜೇಮ್ಸ್ ಬಾಂಡ್. ನಾವು ಬದುಕಿರೋ ಪ್ರತಿ ಒಂದು ಕ್ಷಣನೂ ನಿನ್ನಿಂದಾನೆ ಅಂತ. ನಮಸ್ಕಾರ ಫ್ರೆಂಡ್ಸ್, ನಾವಿವತ್ತು ಮಾತಾಡ್ತಿರೋದು ಪುನೀತ್ ರಾಜ್ಕುಮಾರ್ ಅವರ 2022ರಲ್ಲಿ ರಿಲೀಸ್ ಆಗಿರುವಂಥ ಜೇಮ್ಸ್ ಮೂವಿ ಬಗ್ಗೆ. ಜೇಮ್ಸ್ ಭಾರತೀಯ ಕನ್ನಡ ಭಾಷೆ ಆ್ಯಕ್ಷನ್ ಥ್ರಿಲ್ಲರ್ ಚಲನಚಿತ್ರವಾಗಿದ್ದು, ಇದನ್ನು ಚೇತನ್ ಕುಮಾರ್ ಅವರು ನಿರ್ದೇಶಿಸಿದ್ದಾರೆ ಮತ್ತು ಕಿಶೋರ್ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಕಿಶೋರ್ ಪದಿಕೊಂಡ ಅವರು ನಿರ್ಮಿಸಿದ್ದಾರೆ. ಈ ಒಂದು ಚಲನಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಮರಣೋತ್ತರ ಚಿತ್ರದಲ್ಲಿ ಮತ್ತು ಪ್ರಿಯಾ ಆನಂದ್ ಅವರೊಂದಿಗೆ ಆರ್ ಶರತ್ ಕುಮಾರ್, ಶ್ರೀಕಾಂತ್, ಅನು ಪ್ರಭಾಕರ್, ಮಧುಸೂದನ್ ರಾವ್, ಮುಕೇಶ್ ರಿಷಿ, ಆದಿತ್ಯ ಮೆನಾನ್, ಅವಿನಾಶ್, ಸಾಧು ಕೋಕಿಲ್, ಚಿಕ್ಕಣ್ಣ ಮತ್ತು ಜಾನ್ ಕೊಕೆನ್ ಅವರು ಈ ಒಂದು ಚಲನಚಿತ್ರದಲ್ಲಿ ನಟಿಸಿದ್ದಾರೆ. ಈ ಒಂದು ಚಲನಚಿತ್ರವು ರಾಜ್ಕುಮಾರ್ ನಂತರ ಪುನೀತ್ ರಾಜ್ಕುಮಾರ್, ಪ್ರಿಯಾ ಆನಂದ್ ಮತ್ತು ಶರತ್ ಕುಮಾರ್ ನಡುವಿನ ಎರಡನೇ ಸಹಯೋಗವನ್ನು ಗುರುತಿಸುತ್ತದೆ. ಸಂಗೀತವನ್ನು ಮತ್ತು ಧ್ವನಿಪಥವನ್ನು ವಿ ಹರಿಕೃಷ್ಣ ಮತ್ತು ಚರಣ್ ರಾಜ್ ಅವರು ಸಂಯೋಜಿಸಿದ್ದಾರೆ. ಛಾಯಾಗ್ರಹಣವನ್ನು ಸಂಕಲನವನ್ನು ಸ್ವಾಮಿ ಅವರು ನಿರ್ವಹಿಸಿದ್ದಾರೆ. ಜೆ ಗೌಡ ಮತ್ತು ದೀಪು ಎಸ್ ಕುಮಾರ್ ಅವರು ಈ ಒಂದು ಚಲನಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಈ ಒಂದು ಚಲನಚಿತ್ರದ ರೈಟ್ಸ್ಗಳ ಬಗ್ಗೆ ನೋಡುವುದಾದರೆ, ಈ ಒಂದು ಚಲನಚಿತ್ರವು ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ಏಪ್ರಿಲ್ 14, 2022ರಂದು ಸೋನಿ ಲಿವ್ನಲ್ಲಿ ಬಿಡುಗಡೆಯಾಯಿತು ಮತ್ತು ಕನ್ನಡ ಆವೃತ್ತಿಯ ಉಪಗ್ರಹ ಹಕ್ಕುಗಳನ್ನು ಸ್ಟಾರ್ ಸುವರ್ಣಕ್ಕೆ ಮಾರಾಟ ಮಾಡಲಾಯಿತು. ಈ ಒಂದು ಚಲನಚಿತ್ರದ ಚಿತ್ರೀಕರಣದ ಬಗ್ಗೆ ನಾವು ನೋಡುವುದಾದರೆ, ಈ ಒಂದು ಚಲನಚಿತ್ರವು ಕಿಶೋರ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಕಿಶೋರ್ ಪತಿಕೊಂಡ ಅವರು ನಿರ್ಮಿಸಿದ್ದಾರೆ. ಈ ಒಂದು ಚಲನಚಿತ್ರದ ಮೊದಲನೇ ವೇಳಾಪಟ್ಟಿ ಜನವರಿ 19, 2020ರಿಂದ ಬೆಂಗಳೂರಿನಲ್ಲಿ ಪ್ರಾರಂಭವಾಯಿತು. ಚಿತ್ರದ ಎರಡನೇ ವೇಳಾಪಟ್ಟಿ ಅಕ್ಟೋಬರ್ 14, 2020ರಿಂದ ಹಂಪಿಯಲ್ಲಿ ಪ್ರಾರಂಭವಾಯಿತು. ಫೆಬ್ರವರಿ 2021ರಲ್ಲಿ ಕಾಶ್ಮೀರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪ್ರಮುಖ ಸಾಹಸ ದೃಶ್ಯಗಳನ್ನು ಒಳಗೊಂಡ ಒಂದು ತ್ವರಿತ ವೇಳಾಪಟ್ಟಿಯನ್ನು ಸಹ ಪೂರ್ಣಗೊಳಿಸಲಾಯಿತು. ಸೊ ಇದಾಗಿತ್ತು ಪುನೀತ್ ರಾಜ್ಕುಮಾರ್ ಅವರ 2022ರಲ್ಲಿ ರಿಲೀಸ್ ಆಗಿರುವಂಥ ಜೇಮ್ಸ್ ಮೂವಿ ಬಗ್ಗೆ ಮಾಹಿತಿ. ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.